ಸುಮಾರು ಮಕ್ಕಳವರೆಗೂ ಕೇಳಬೇಕಿತ್ತಲ್ಲ. ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿ ಅವರಿಗೂ ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿ ಅಲ್ಲ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲಿ ಯಾವುದೋ ಒಂದು ವರ್ಡ್ ಹುಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಲ್ದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ಕುಮಾರ್ ಅವರು ಒಂದು ಮೇಲುನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗಿ ಒಬ್ಬರು ಆಸ್ತಿ ಇಲ್ದಲೇ ಇರ್ಬೋದು, ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ. ನೆಪೋಟಿಸಮ್ ಅನ್ನೋದನ್ನ ನೀವು ಶಿವಣ್ಣ ಅವರಿಗೆ ಅಪ್ಪ ಅವ್ರಿಗೆ ಯಾಕೆ ಕೇಳಿಲ್ಲ ಅಂತ ಒಂದು ಮಾತಾಡ. ನೀವೇ ಯಾಕೆ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ನೀವೇ ಒಂದು ಮಿನಿಟ್, ನಾನು ನೋಡ್ತಾ ಇದನ್ನ, ನೀವೇ ಯಾಕೆ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸರಿ. ಎಲ್ಲ ಮನುಷ್ಯನ ಕನಸು ಕಾಣ್ತಾನೆ. ಅವ್ರು ಇವ್ರ ಮಕ್ಳು ಅವ್ರ ಮಕ್ಕಳೇ ಕನಸು ಕಾಣ್ಬೇಕಂತಲ್ಲ, ಎಲ್ಲ ಮಕ್ಕಳು ಕಾಣ್ಬೋದು, ನೀವು ಕಾಣ್ಬೋದು. ಈಗ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತೀರೋ, ಕಲೆ ಅಂತೀರೋ? ಅಪ್ಪುನ ಕಲೆ ಅಂತೀರೋ, ನೆಪೋಟಿಸಮ್ ಅಂತೀರೋ? ಎರಡು ಬಹಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ಎಷ್ಟು ಜನ ಸ್ಫೂರ್ತಿಯಿಂದ ಅವ್ರಿಗೆ ಅಭಿಮಾನಿಗಳು ಸುಮ್ಮನೆ ಅಭಿಮಾನಿಗಳಾಗ್ಬಿಡ್ತಾರ? ಹಾಗೆ ನೋಡೋಕ್ಕಿಂತ ಪ್ರತಿ ಹೀರೋ ಮಕ್ಕಳು ಸೂಪರ್ ಸ್ಟಾರ್ಗಳಾಗ್ಬಿಡ್ಬೇಕಾಗಿತ್ತಲ್ಲ.